ಶಾಸಕ ವಿನಯ್ ಕುಲಕರ್ಣಿ ಅರ್ಜಿ ಇದೀಗ ವಜಾವಾಗಿದೆ. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಯೋಗೇಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿ ಬೇಲ್ ಅರ್ಜಿ ಇದೀಗ ವಜಾ ಆಗಿದೆ. ಹೈಕೋರ್ಟ್ ಆದೇಶವನ್ನು ಹೊರಡಿಸಿದೆ. ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಪೀಠ ಆದೇಶವನ್ನು ಹೊರಡಿಸಿರೋದು. ಶಾಸಕ ವಿನಯ್ ಕುಲಕರ್ಣಿ ಜಾಮೀನು ಅರ್ಜಿ ಇದೀಗ ವಜಾ ಆಗಿರೋದು. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಯೋಗೇಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಸಿವಿ ನಾಗೇಶ್ ಅವರು ವಾದವನ್ನು ಮಂಡನೆ ಮಾಡಿದ್ರು. ಅರ್ಜಿಯ ತೀರ್ಪನ್ನ ಕಾಯ್ದಿರಿಸಿದ್ರು. ಈಗ ವಜಾ ಆಗಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇದೀಗ ಅರ್ಜಿ ವಜಾ ಆಗಿರೋದು, ವಾಟ್ ನೆಕ್ಸ್ಟ್, ಮುಂದೆ ಏನ್ ಮಾಡಬಹುದು ಅಂತ? ಇದಕ್ಕಾಗಿ ಇನ್ನು ಅರ್ಜಿ ವಜಾ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದರ ಒಂದು ಮೇಲ್ಮನವಿ ಸಲ್ಲಿಸುವಂತಹ ಒಂದು ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ. ಇಲ್ಲಿ ಅವರ ಪರ ಸಾಕಷ್ಟು ಪ್ರಬಲವಾದಂತಹ ಒಂದು ವಾದವನ್ನು ಮಾಡಿದ್ರು. ಅಂದ್ರೆ ಕ್ರೈಮ್ ಆಫ್ ಸೀನ್ ಏನಿದೆ ಅಲ್ಲಿ ವಿನಯ್ ಕುಲಕರ್ಣಿ ಇರಲಿಲ್ಲ ಮತ್ತು ಅವರ ಯಾವುದೇ ರೀತಿಯಾದಂತಹ ಪಾತ್ರದ ಬಗ್ಗೆ ಇದುವರೆಗೂ ಯಾವುದೇ ಸುಳಿವು ಇರಲಿಲ್ಲ. ಯಾರು ಒಬ್ಬ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಅನ್ವಯವಾಗಿ ಸಿಬಿಐ ಅಧಿಕಾರಿಗಳು ಅವರನ್ನ ಈ ಒಂದು ಪ್ರಕರಣದಲ್ಲಿ ಅಕ್ಯೂಸ್ ಅನ್ನಾಗಿ ಮಾಡಿದ್ದಾರೆ. ಅದು ಅಲ್ಲದೆ ಅವರ ಈ ಹಿಂದಿನ ಅಂದ್ರೆ ಇನ್ನು ಉಳಿದಂತಹ ಆರೋಪಿಗಳೇನಿದ್ದಾರೆ ಅವರೆಲ್ಲರಿಗೂ ಕೂಡ ಜಾಮೀನು ಸಿಕ್ಕಿದೆ. ಆದ್ರೆ ಇವರಿಗೆ ಯಾಕೆ ಜಾಮೀನು ಸಿಗ್ತಾ ಇಲ್ಲ ಅಂತ ಹೇಳಿ ವಾದವನ್ನ ಕೂಡ ಮಾಡಿರುವಂತದ್ದು. ಆದ್ರೆ ಸಿಬಿಐ ಪರ ವಕೀಲ ಪ್ರಸನ್ನ ಕುಮಾರ್ ಏನಿದ್ದಾರೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇವರು ಪ್ರಭಾವಿ ಇದ್ದಾರೆ, ಹೀಗಾಗಿ ಇವರು ಸಾಕ್ಷಿಗಳನ್ನ ನಾಶ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಅವರಿಗೆ ಜಾಮೀನು ನೀಡಬಾರದು ಅಂತ ಹೇಳಿ ಒಂದು ಪ್ರಬಲವಾದಂತಹ ಒಂದು ವಾದವನ್ನ ಮಾಡಿದಂತಹ ಒಂದು ಕಾರಣದಿಂದಾಗಿ ಈಗ ಸದ್ಯ ಹೈಕೋರ್ಟ್ ಏನಿದೆ ಅರ್ಜಿಯನ್ನು ವಜಾ ಮಾಡಲಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಸದ್ಯದ ಮಟ್ಟಿಗೆ ಈ ಒಂದು ಆದೇಶಕ್ಕೆ ಅನುಗುಣವಾಗಿ ಮೇಲ್ಮನವಿ ಸಲ್ಲಿಸುವಂತಹ ಒಂದು ಅವಕಾಶಗಳು ಕೂಡ ಇದೆ. ಅಂದ್ರೆ ಡಬಲ್ ಬೆಂಚ್ಗೆ ಕೇಸ್ಗೆ ಅಂದ್ರೆ ಅಲ್ಲಿ ಒಂದು ಅರ್ಜಿ ಸಲ್ಲಿಸುವಂತಹ ಒಂದು ಅವಕಾಶಗಳು ಕೂಡ ಇರುವಂತಹ ಒಂದು ಕಾರಣದಿಂದಾಗಿ ಮುಂದಿನ ನಡೆ ಏನಿದೆ ಅದು ಅವರ ವಕೀಲರ ಮುಖಾಂತರ ಚರ್ಚಿಸಿ ಮುಂದೆ ಬೇಲ್ ಅಪ್ಲಿಕೇಶನ್ಗೆ ಹಾಕ್ಬೇಕಾ ಬೇಡವಾ ಅನ್ನುವಂಥದ್ದು ಕೂಡ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಒಂದು ಬೇಲ್ ಅರ್ಜಿ ಸಲ್ಲಿಸಿದ ಬಳಿಕ ಇಂತಿಷ್ಟು ಅಂತ ಹೇಳಿ ಒಂದು ಗ್ಯಾಪ್ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಯಾವಾಗ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತೆ ಕೆಳ ಹಂತದ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾ ಅಥವಾ ಬೇರೆ ಏನಾದ್ರೂ ಮಾರ್ಗ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ವಕೀಲರ ಜೊತೆ ಚರ್ಚೆ ಮಾಡಿ ನಂತರ ಈ ಒಂದು ಮುಂದಿನ ಪ್ರೋಸೆಸ್ ಏನಿದೆ ಅದು ನಡೆಯಲಿದೆ. ಪ್ರವೀಣ್. ಓಕೆ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ. ಶಾಸಕ ವಿನಯ್ ಕುಲಕರ್ಣಿ ಅರ್ಜಿ ಇದೀಗ ವಜಾವಾಗಿದೆ. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಯೋಗೇಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿ ಬೇಲ್ ಅರ್ಜಿ ಇದೀಗ ವಜಾ ಆಗಿದೆ. ಹೈಕೋರ್ಟ್ ಆದೇಶವನ್ನು ಹೊರಡಿಸಿದೆ. ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಪೀಠ ಆದೇಶವನ್ನು ಹೊರಡಿಸಿರೋದು. ಶಾಸಕ ವಿನಯ್ ಕುಲಕರ್ಣಿ ಜಾಮೀನು ಅರ್ಜಿ ಇದೀಗ ವಜಾ ಆಗಿರೋದು. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಯೋಗೇಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಸಿವಿ ನಾಗೇಶ್ ಅವರು ವಾದವನ್ನು ಮಂಡನೆ ಮಾಡಿದ್ರು. ಅರ್ಜಿಯ ತೀರ್ಪನ್ನ ಕಾಯ್ದಿರಿಸಿದ್ರು. ಈಗ ವಜಾ ಆಗಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇದೀಗ ಅರ್ಜಿ ವಜಾ ಆಗಿರೋದು, ವಾಟ್ ನೆಕ್ಸ್ಟ್, ಮುಂದೆ ಏನ್ ಮಾಡಬಹುದು ಅಂತ? ಇದಕ್ಕಾಗಿ ಇನ್ನು ಅರ್ಜಿ ವಜಾ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದರ ಒಂದು ಮೇಲ್ಮನವಿ ಸಲ್ಲಿಸುವಂತಹ ಒಂದು ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ. ಇಲ್ಲಿ ಅವರ ಪರ ಸಾಕಷ್ಟು ಪ್ರಬಲವಾದಂತಹ ಒಂದು ವಾದವನ್ನು ಮಾಡಿದ್ರು. ಅಂದ್ರೆ ಕ್ರೈಮ್ ಆಫ್ ಸೀನ್ ಏನಿದೆ ಅಲ್ಲಿ ವಿನಯ್ ಕುಲಕರ್ಣಿ ಇರಲಿಲ್ಲ ಮತ್ತು ಅವರ ಯಾವುದೇ ರೀತಿಯಾದಂತಹ ಪಾತ್ರದ ಬಗ್ಗೆ ಇದುವರೆಗೂ ಯಾವುದೇ ಸುಳಿವು ಇರಲಿಲ್ಲ. ಯಾರು ಒಬ್ಬ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಅನ್ವಯವಾಗಿ ಸಿಬಿಐ ಅಧಿಕಾರಿಗಳು ಅವರನ್ನ ಈ ಒಂದು ಪ್ರಕರಣದಲ್ಲಿ ಅಕ್ಯೂಸ್ ಅನ್ನಾಗಿ ಮಾಡಿದ್ದಾರೆ. ಅದು ಅಲ್ಲದೆ ಅವರ ಈ ಹಿಂದಿನ ಅಂದ್ರೆ ಇನ್ನು ಉಳಿದಂತಹ ಆರೋಪಿಗಳೇನಿದ್ದಾರೆ ಅವರೆಲ್ಲರಿಗೂ ಕೂಡ ಜಾಮೀನು ಸಿಕ್ಕಿದೆ. ಆದ್ರೆ ಇವರಿಗೆ ಯಾಕೆ ಜಾಮೀನು ಸಿಗ್ತಾ ಇಲ್ಲ ಅಂತ ಹೇಳಿ ವಾದವನ್ನ ಕೂಡ ಮಾಡಿರುವಂತದ್ದು. ಆದ್ರೆ ಸಿಬಿಐ ಪರ ವಕೀಲ ಪ್ರಸನ್ನ ಕುಮಾರ್ ಏನಿದ್ದಾರೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇವರು ಪ್ರಭಾವಿ ಇದ್ದಾರೆ, ಹೀಗಾಗಿ ಇವರು ಸಾಕ್ಷಿಗಳನ್ನ ನಾಶ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಅವರಿಗೆ ಜಾಮೀನು ನೀಡಬಾರದು ಅಂತ ಹೇಳಿ ಒಂದು ಪ್ರಬಲವಾದಂತಹ ಒಂದು ವಾದವನ್ನ ಮಾಡಿದಂತಹ ಒಂದು ಕಾರಣದಿಂದಾಗಿ ಈಗ ಸದ್ಯ ಹೈಕೋರ್ಟ್ ಏನಿದೆ ಅರ್ಜಿಯನ್ನು ವಜಾ ಮಾಡಲಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಸದ್ಯದ ಮಟ್ಟಿಗೆ ಈ ಒಂದು ಆದೇಶಕ್ಕೆ ಅನುಗುಣವಾಗಿ ಮೇಲ್ಮನವಿ ಸಲ್ಲಿಸುವಂತಹ ಒಂದು ಅವಕಾಶಗಳು ಕೂಡ ಇದೆ. ಅಂದ್ರೆ ಡಬಲ್ ಬೆಂಚ್ಗೆ ಕೇಸ್ಗೆ ಅಂದ್ರೆ ಅಲ್ಲಿ ಒಂದು ಅರ್ಜಿ ಸಲ್ಲಿಸುವಂತಹ ಒಂದು ಅವಕಾಶಗಳು ಕೂಡ ಇರುವಂತಹ ಒಂದು ಕಾರಣದಿಂದಾಗಿ ಮುಂದಿನ ನಡೆ ಏನಿದೆ ಅದು ಅವರ ವಕೀಲರ ಮುಖಾಂತರ ಚರ್ಚಿಸಿ ಮುಂದೆ ಬೇಲ್ ಅಪ್ಲಿಕೇಶನ್ಗೆ ಹಾಕ್ಬೇಕಾ ಬೇಡವಾ ಅನ್ನುವಂಥದ್ದು ಕೂಡ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಒಂದು ಬೇಲ್ ಅರ್ಜಿ ಸಲ್ಲಿಸಿದ ಬಳಿಕ ಇಂತಿಷ್ಟು ಅಂತ ಹೇಳಿ ಒಂದು ಗ್ಯಾಪ್ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಯಾವಾಗ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತೆ ಕೆಳ ಹಂತದ
ನ್ಯಾಯಾಲಯದಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾ ಅಥವಾ ಬೇರೆ ಏನಾದ್ರೂ ಮಾರ್ಗ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ವಕೀಲರ ಜೊತೆ ಚರ್ಚೆ ಮಾಡಿ ನಂತರ ಈ ಒಂದು ಮುಂದಿನ ಪ್ರೋಸೆಸ್ ಏನಿದೆ ಅದು ನಡೆಯಲಿದೆ. ಪ್ರವೀಣ್. ಓಕೆ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ. ಶಾಸಕ ವಿನಯ್ ಕುಲಕರ್ಣಿ ಅರ್ಜಿ ಇದೀಗ ವಜಾವಾಗಿದೆ. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಯೋಗೇಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿ ಬೇಲ್ ಅರ್ಜಿ ಇದೀಗ ವಜಾ ಆಗಿದೆ. ಹೈಕೋರ್ಟ್ ಆದೇಶವನ್ನು ಹೊರಡಿಸಿದೆ. ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಪೀಠ ಆದೇಶವನ್ನು ಹೊರಡಿಸಿರೋದು. ಶಾಸಕ ವಿನಯ್ ಕುಲಕರ್ಣಿ ಜಾಮೀನು ಅರ್ಜಿ ಇದೀಗ ವಜಾ ಆಗಿರೋದು. ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಯೋಗೇಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಸಿವಿ ನಾಗೇಶ್ ಅವರು ವಾದವನ್ನ ಮಂಡನೆ ಮಾಡಿದ್ರು. ಅರ್ಜಿಯ ತೀರ್ಪನ್ನ ಕಾಯ್ದಿರಿಸಿದ್ರು. ಈಗ ವಜಾ ಆಗಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇದೀಗ ಅರ್ಜಿ ವಜಾ ಆಗಿರೋದು, ವಾಟ್ ನೆಕ್ಸ್ಟ್, ಮುಂದೆ ಏನ್ ಮಾಡಬಹುದು ಅಂತ? ಹೀಗಾಗಿ ಇನ್ನು ಅರ್ಜಿ ವಜಾ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದರ ಒಂದು ಮೇಲ್ಮನವಿ ಸಲ್ಲಿಸುವಂತಹ ಒಂದು ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ. ಇಲ್ಲಿ ಅವರ ಪರ ಸಾಕಷ್ಟು ಪ್ರಬಲವಾದಂತಹ ಒಂದು ವಾದವನ್ನು ಮಾಡಿದ್ರು. ಅಂದ್ರೆ ಕ್ರೈಮ್ ಆಫ್ ಸೀನ್ ಏನಿದೆ ಅಲ್ಲಿ ವಿನಯ್ ಕುಲಕರ್ಣಿ ಇರಲಿಲ್ಲ ಮತ್ತು ಅವರ ಯಾವುದೇ ರೀತಿಯಾದಂತಹ ಪಾತ್ರದ ಬಗ್ಗೆ ಇದುವರೆಗೂ ಯಾವುದೇ ಸುಳಿವು ಇರಲಿಲ್ಲ. ಯಾರೋ ಒಬ್ಬ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಅನ್ವಯವಾಗಿ ಸಿಬಿಐ ಅಧಿಕಾರಿಗಳು ಅವರನ್ನ ಈ ಒಂದು ಪ್ರಕರಣದಲ್ಲಿ ಅಕ್ಯೂಸ್ ಅನ್ನಾಗಿ ಮಾಡಿದ್ದಾರೆ. ಅದು ಅಲ್ಲದೆ ಅವರ ಈ ಹಿಂದಿನ ಅಂದ್ರೆ ಒಂದು ಇನ್ನು ಉಳಿದಂತಹ ಆರೋಪಿಗಳೇನಿದ್ದಾರೆ ಅವರೆಲ್ಲರಿಗೂ ಕೂಡ ಜಾಮೀನು ಸಿಕ್ಕಿದೆ. ಆದ್ರೆ ಇವರಿಗೆ ಯಾಕೆ ಜಾಮೀನು ಸಿಗ್ತಾ ಇಲ್ಲ ಅಂತ ಹೇಳಿ ವಾದವನ್ನ ಕೂಡ ಮಾಡಿರುವಂತದ್ದು. ಆದ್ರೆ ಸಿಬಿಐ ಪರ ವಕೀಲ ಪ್ರಸನ್ನ ಕುಮಾರ್ ಏನಿದ್ದಾರೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇವರು ಪ್ರಭಾವಿ ಇದ್ದಾರೆ. ಹೀಗಾಗಿ ಇವರು ಸಾಕ್ಷಿಗಳನ್ನ ನಾಶ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಅವರಿಗೆ ಜಾಮೀನು ನೀಡಬಾರದು ಅಂತ ಹೇಳಿ ಒಂದು ಪ್ರಬಲವಾದಂತಹ ಒಂದು ವಾದವನ್ನ ಮಾಡಿದಂತಹ ಒಂದು ಕಾರಣದಿಂದಾಗಿ ಈಗ ಸದ್ಯ ಹೈಕೋರ್ಟ್ ಏನಿದೆ ಅರ್ಜಿಯನ್ನು ವಜಾ ಮಾಡಲಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಸದ್ಯದ ಮಟ್ಟಿಗೆ ಈ ಒಂದು ಆದೇಶಕ್ಕೆ ಅನುಗುಣವಾಗಿ ಮೇಲ್ಮನವಿ ಸಲ್ಲಿಸುವಂತಹ ಒಂದು ಅವಕಾಶಗಳು ಕೂಡ ಇದೆ. ಅಂದ್ರೆ ಡಬಲ್ ಬೆಂಚ್ಗೆ ಕೇಸ್ಗೆ ಅಂದ್ರೆ ಅಲ್ಲಿ ಒಂದು ಅರ್ಜಿ ಸಲ್ಲಿಸುವಂತಹ ಒಂದು ಅವಕಾಶಗಳು ಕೂಡ ಇರುವಂತಹ ಒಂದು ಕಾರಣದಿಂದಾಗಿ ಮುಂದಿನ ನಡೆ ಏನಿದೆ ಅದು ಅವರ ವಕೀಲರ ಮುಖಾಂತರ ಚರ್ಚಿಸಿ ಮುಂದೆ ಬೇಲ್ ಅಪ್ಲಿಕೇಶನ್ಗೆ ಹಾಕ್ಬೇಕಾ ಬೇಡವಾ ಅನ್ನುವಂಥದ್ದು ಕೂಡ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಒಂದು ಬೇಲ್ ಅರ್ಜಿ ಸಲ್ಲಿಸಿದ ಬಳಿಕ ಇಂತಿಷ್ಟು ಅಂತ ಹೇಳಿ ಒಂದು ಗ್ಯಾಪ್ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಯಾವಾಗ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತೆ ಕೆಳ ಹಂತದ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾ ಅಥವಾ ಬೇರೆ ಏನಾದ್ರೂ ಮಾರ್ಗ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ವಕೀಲರ ಜೊತೆ ಚರ್ಚೆ ಮಾಡಿ ನಂತರ ಈ ಒಂದು ಮುಂದಿನ ಪ್ರೋಸೆಸ್ ಏನಿದೆ ಅದು ನಡೆಯಲಿದೆ. ಪ್ರವೀಣ್. ಓಕೆ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ.